ನಮಸ್ಕಾರ. ಕರ್ನಾಟಕ ವೃತ್ತರ ಗ್ರಾಮೀಣ ಡಾಕ್ ಸೇವಕ್ ಅಂದ್ರೆ ಜಿಡಿಎಸ್ ನೇಮಕಾತಿ ಬಗ್ಗೆ ಸ್ವಲ್ಪ ಮಾತಾಡೋಣ. ಹೌದು, ನಮಸ್ಕಾರ. ನಮ್ಮ ಹತ್ರ ಈಗ ಜಿಡಿಎಸ್ ಆನ್ಲೈನ್ ನೇಮಕಾತಿ ಶೆಡ್ಯೂಲ್ 1 ಜಾನ್ಯುವರಿ 2025 ರದ್ದು 6ನೇ ಸಪ್ಲಿಮೆಂಟರಿ ಲಿಸ್ಟ್ ಇದೆ. ಓ, 6ನೇ ಪಟ್ಟಿ. ಇದು ಜುಲೈ 30, 25ಕ್ಕೆ ರಿಲೀಸ್ ಆಗಿರೋದಲ್ವಾ? ಹೌದು, ಕರೆಕ್ಟ್. ಅದೇ ದಿನಾಂಕದ್ದು. ಸರಿ. ಹಾಗಾದ್ರೆ ಈ ಲಿಸ್ಟಲ್ಲಿ ಮುಖ್ಯವಾದ ವಿಷಯಗಳೇನು? ಅಂದ್ರೆ ಕ್ಯಾಂಡಿಡೇಟ್ಸ್ ಏನೆಲ್ಲ ಗಮನಿಸಬೇಕು ಅದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಖಂಡಿತ. ಮುಖ್ಯವಾಗಿ ಇದು 6ನೇ ಲಿಸ್ಟ್. ಅಂದ್ರೆ ಇದಕ್ಕೂ ಮುಂಚೆ 5 ಲಿಸ್ಟ್ ಬಂದಿದೆ. ಈ ಪಟ್ಟಿಯಲ್ಲಿ ಒಟ್ಟು 130 ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ. 130 ಜನ ಹುದ್ದೆಗಳು. ಎಬಿಪಿಎಂ ಅಂದ್ರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಆಮೇಲೆ ಬಿಪಿಎಂ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಮತ್ತೆ ಡಾಕ್ ಸೇವಕ್ ಹುದ್ದೆಗಳು. ಸರಿ. ಇದು ಕರ್ನಾಟಕದ ಎಲ್ಲೆಲ್ಲಿಯ ಪೋಸ್ಟಿಂಗ್ಗಳು? ಆಲ್ಮೋಸ್ಟ್ ಎಲ್ಲಾ ಕಡೆ ಇದೆ. ಈಗ ನೋಡಿ, ಬಾಗಲಕೋಟೆ, ಬಳ್ಳಾರಿ, ಬೆಂಗಳೂರು, ಈಸ್ಟ್, ವೆಸ್ಟ್, ಸೌತ್, ಆಮೇಲೆ ಬೆಳಗಾವಿ, ಕೋಲಾರ, ಮೈಸೂರು, ಸಿರಸಿ, ವಿಜಯಪುರ, ಹೀಗೆ ಸುಮಾರು ಕಡೆ ಇದೆ. ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಹೌದು. ಸಮುದಾಯವಾರು ಪ್ರಾತಿನಿಧ್ಯ ಇದೆಯಾ? ಹೌದು, ಖಂಡಿತ ಇದೆ. ಒಬಿಸಿ, ಯುಆರ್ ಅಂದ್ರೆ ಜನರಲ್, ಇಡಬ್ಲ್ಯೂಎಸ್, ಎಸ್ಸಿ, ಎಸ್ಟಿ ಮತ್ತೆ ಪಿಡಬ್ಲ್ಯೂಡಿಸಿ ಅಂದ್ರೆ ವಿಕಲಚೇತನ ಅಭ್ಯರ್ಥಿಗಳು ಇದ್ದಾರೆ ಈ ಲಿಸ್ಟಲ್ಲಿ. ಓಕೆ. ಈಗ ಆಯ್ಕೆಯಾದವರಿಗೆ ನೆಕ್ಸ್ಟ್ ಸ್ಟೆಪ್ ಏನು? ಅತಿ ಮುಖ್ಯವಾದ್ದು ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್. ಇದಂತೂ ಬಹಳ ಇಂಪಾರ್ಟೆಂಟ್. ಈ 130 ಜನನೂ ತಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಬೇಕು. ಅದಕ್ಕೆ ಲಾಸ್ಟ್ ಡೇಟ್ ಎಲ್ಲೂ ಮಾಡಿಸ್ಬೇಕು ಈ ವೆರಿಫಿಕೇಶನ್? ಆಗಸ್ಟ್ 14, 2025 ಕೊನೆ ದಿನಾಂಕ. ಪ್ರತಿ ಅಭ್ಯರ್ಥಿಯ ಹೆಸರು ಮುಂದೆನೇ ಅವರ ಸಂಬಂಧಪಟ್ಟ ಡಿವಿಷನಲ್ ಹೆಡ್ ಯಾರು ಅಂತ ಕೊಟ್ಟಿರ್ತಾರೆ, ಆ ಆಫೀಸ್ಗೆ ಹೋಗಿ ಮಾಡಿಸ್ಬೇಕು. ಆಗಸ್ಟ್ 14 ಅಂದ್ರೆ ಹೆಚ್ಚು ಸಮಯ ಇಲ್ಲ, ಬೇಗ ಮಾಡಿಸ್ಕೋಬೇಕು. ಹೌದು, ಟೈಮ್ ವೇಸ್ಟ್ ಮಾಡೋ ಹಾಗೆ ಇಲ್ಲ, ಬೇಗ ಹೋಗಿ ಮುಗಿಸೋದು ಒಳ್ಳೇದು. ಡಾಕ್ಯುಮೆಂಟ್ಸ್ ವಿಷಯದಲ್ಲಿ ಏನೇನ್ ತಯಾರಿ ಮಾಡ್ಕೋಬೇಕು, ಏನೇನ್ ತಗೊಂಡೋಗ್ಬೇಕು? ಈಗ ಅವರ ಎಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್, ಆಮೇಲೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್, ಐಡಿ ಪ್ರೂಫ್, ನೋಟಿಫಿಕೇಶನ್ ಅಲ್ಲಿ ಹೇಳಿರೋ ಎಲ್ಲಾನು. ಒರಿಜಿನಲ್ಸ್ ಜೊತೆಗೆ ಜಿರಾಕ್ಸ್ ಕಾಪಿಗಳು ಬೇಕು. ಅದು ಸೆಲ್ಫ್ ಅಟೆಸ್ಟೆಡ್ ಮಾಡಿರ್ಬೇಕು. ಇದ್ರಲ್ಲಿ ಏನಾದ್ರೂ ಮಿಸ್ ಆದ್ರೆ ಕಷ್ಟ, ಸೊ ಹುಷಾರಾಗಿರ್ಬೇಕು. ಕರೆಕ್ಟ್. ಸರಿ, ಈಗ ಸೆಲೆಕ್ಷನ್ ಮಾರ್ಕ್ಸ್ ಬೇಸಿಸ್ ಮೇಲೆ ಅಂತ ಗೊತ್ತು. ಈ ಲಿಸ್ಟಲ್ಲಿ ಪರ್ಸೆಂಟೇಜ್ ಹೇಗಿದೆ? ಕಟ್ ಆಫ್? ಪರ್ಸೆಂಟೇಜ್ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಕಾಂಪಿಟಿಷನ್ ಎಷ್ಟಿದೆ ಅಂತ ಗೊತ್ತಾಗತ್ತೆ. ಹೌದಾ? ಉದಾಹರಣೆಗೆ ಈಗ ಕೋಲಾರ ಡಿವಿಷನ್ ಇದೆಯಲ್ಲ, ಅಲ್ಲಿ ಚಿನ್ನಸಂದ್ರ ಬಿಒ ಅಂತ, ಅಲ್ಲಿ ಎಬಿಪಿಎಂ ಪೋಸ್ಟ್ಗೆ ಯುಆರ್ ಕ್ಯಾಟಗರಿಗೆ 99.2%. 99.2, ಆಲ್ಮೋಸ್ಟ್ 100. ಹೌದು. ಅದೇ ಬಿಒದಲ್ಲಿ ಬಿಪಿಎಂ ಪೋಸ್ಟ್ಗೆ ಎಸ್ಸಿ ಕ್ಯಾಟಗರಿಗೆ 99.04% ಆಗಿದೆ. ಶಾ, ಇದು ತುಂಬಾ ಜಾಸ್ತಿ ಅಲ್ವಾ? ಬೇರೆ ಡಿವಿಷನ್ಗಳು ಹೀಗೆ ಇದೆಯಾ? ಬಹಳ ಕಡೆ ಇದೇ ತರಹ ಇದೆ. ಈಗ ಬಳ್ಳಾರಿ, ಚಿಕ್ಕೋಡಿ, ವಿಜಯಪುರ ಇಲ್ಲೆಲ್ಲ 98%ಗಿಂತ ಜಾಸ್ತಿನೇ ಇದೆ. ಆದ್ರೆ ಪಿಡಬ್ಲ್ಯೂಡಿ ಅಂದ್ರೆ ವಿಕಲಚೇತನ ಕೋಟಾದಲ್ಲಿ ಸ್ವಲ್ಪ ಕಡಿಮೆ ಇದೆ. ಬೆಳಗಾವಿ ಡಿವಿಷನ್ನ ಹಲ್ಸಲ್ ಬಿಒದಲ್ಲಿ ಬಿಪಿಎಂಗೆ 92.96%, ಸಿರ್ಶಿ ಡಿವಿಷನ್ನ ಕಾಂಗೋಡ್ ಬಿಒದಲ್ಲಿ ಎಬಿಪಿಎಂಗೆ 93.6%. ಆದ್ರೂ ಇವು ಕಡಿಮೆ ಏನಲ್ಲ, 90-93% ಕೂಡ ಜಾಸ್ತಿನೇ. ಹೌದು ಹೌದು, ಖಂಡಿತ ಕಡಿಮೆ ಅಲ್ಲ. ಯಾಕೆ ಹೀಗೆ ಇಷ್ಟು ಹೈ ಪರ್ಸೆಂಟೇಜ್ ಟ್ರೆಂಡ್? ಏನಂತೀರಾ? ಒಂದು ಅಂದ್ರೆ ಈಗ SSLC ರಿಸಲ್ಟ್ಸ್ ಬರೋದೇ ಹೈ ಪರ್ಸೆಂಟೇಜ್ನಲ್ಲಿ ಅಲ್ವಾ? ಇನ್ನೊಂದು ಗವರ್ಮೆಂಟ್ ಜಾಬ್ ಮೇಲಿರೋ ಆಕರ್ಷಣೆ, ಅದ್ರಲ್ಲೂ ಈ ಗ್ರಾಮೀಣ ಭಾಗದ ಹುದ್ದೆಗಳಿಗೆ ಕಾಂಪಿಟೇಷನ್ ಸಹಜವಾಗಿ ಜಾಸ್ತಿ ಆಗಿದೆ. 98-99% ಅನ್ನೋದು ಕಾಮನ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಹೌದು, ಹಾಗೆ ಕಾಣ್ತಾ ಇದೆ. ಸರಿ, ಈಗ ಸೆಲೆಕ್ಟ್ ಆಗಿರೋ ವಿಷಯ ಕ್ಯಾಂಡಿಡೇಟ್ಸ್ಗೆ ಹೇಗೆ ತಿಳಿಯುತ್ತೆ? ಅವರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ SMS ಬರುತ್ತೆ, ಮತ್ತೆ ಇಮೇಲ್ ಐಡಿ ಕೊಟ್ಟಿದ್ರೆ ಅದಕ್ಕೂ ಇಮೇಲ್ ಕಳಿಸ್ತಾರೆ ಅಂತ ಲಿಸ್ಟಲ್ಲಿ ಹೇಳಿದ್ದಾರೆ. ಓಕೆ, ಅಂದ್ರೆ ಅವರು ಅಲರ್ಟ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಖಂಡಿತವಾಗಿ SMS, ಇಮೇಲ್ ಎರಡನ್ನೂ ಚೆಕ್ ಮಾಡ್ತಾ ಇದ್ರೆ ಒಳ್ಳೇದು. ಒಟ್ನಲ್ಲಿ ಈ 6ನೇ ಪಟ್ಟಿ 130 ಜನರಿಗೆ ಜಿಡಿಎಸ್ ಕೆಲಸದ ಅವಕಾಶ ತಂದಿದೆ. ಆಗಸ್ಟ್ 14 ಡೆಡ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಹೌದು, ಇದು ಬಹಳ ಕ್ರೂಷಿಯಲ್ ಟೈಮ್ ಅವ್ರಿಗೆ. ಎಲ್ಲ ಸರಿಯಾಗಿ ಮಾಡ್ಕೋಬೇಕು. ಈ ಚರ್ಚೆ ಮುಗಿಸೋ ಮೊದಲು ಒಂದು ಯೋಜನೆ ಬರ್ತಾ ಇದೆ. ಈ ಜಿಡಿಎಸ್ ನೇಮಕಾತಿಯಲ್ಲಿ ಈ ತರಹದ ಹೈ ಪರ್ಸೆಂಟೇಜ್ನ ಪೈಪೋಟಿ ಇದೆಯಲ್ಲ, ಇರೋ ಪ್ರಾತಿನಿಧ್ಯ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಓಕೆನಾ ಅಂತನೂ ಯೋಚನೆ ಮಾಡಬೇಕಾಗತ್ತೆ ಅಲ್ವಾ? ಖಂಡಿತ, ಅದು ಯೋಚನೆ ಮಾಡಬೇಕಾದ ವಿಷಯವೇ.
ಈ ಪರ್ಸೆಂಟೇಜ್ಗಳ ಆಧಾರದ ಮೇಲೆ ಅವಕಾಶಗಳು ಹೇಗೆ ಹಂಚೋಗ್ತಾ ಇವೆ ಅನ್ನೋದನ್ನ ನೋಡಿದ್ರೆ ಆಳವಾದ ವಿಶ್ಲೇಷಣೆ ಅಗತ್ಯ ಇದೆ ಅನ್ನಿಸ್ತೆ.